Hello, dear students. This is Farhanaz, Assistant Professor, Department of Economics, BMS, GFGC, Huliyar. Dear students, in the last class, we have studied about the reasons for increase in growth of the population and various factors which influencing it. In this session, we are going to study about the theory of demographic transition. ಇಂಟ್ರೊಡಕ್ಷನ್ ಟು ದಿ ಥಿಯರಿ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳೇನು ಎಂಬುದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಅಧಿವೇಶನದಲ್ಲಿ ನಾವು ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಅದರ ಪರಿಚಯದ ಬಗ್ಗೆ ಅಧ್ಯಯನ ಮಾಡೋಣ. ಮೆನಿ ಎಕನಾಮಿಸ್ಟ್ಸ್ ಬಿಲೀವ್ ದ್ಯಾಟ್ the growth of the population will be changed according to economic development. There is a link between economic development and population growth. The demographic transition is the theory that describes population change over the period of time. ಪೀಠಿಕೆ: ಆರ್ಥಿಕ ಅಭಿವೃದ್ಧಿಗೆ ಅನುಗುಣವಾಗಿ ಜನಸಂಖ್ಯಾ ಬೆಳವಣಿಗೆಯನ್ನು ಬದಲಾಯಿಸಲಾಗುವುದು ಎಂದು ಅನೇಕ ಅರ್ಥಶಾಸ್ತ್ರಜ್ಞರು ನಂಬಿದ್ದರು. ಆರ್ಥಿಕ ಅಭಿವೃದ್ಧಿ ಮತ್ತು ಜನಸಂಖ್ಯಾ ಬೆಳವಣಿಗೆಯ ನಡುವೆ ಸಂಬಂಧವಿದೆ. ಜನಸಂಖ್ಯಾ ಪರಿವರ್ತನೆಯ ಸಿದ್ಧಾಂತವು ಜನಸಂಖ್ಯೆಯ ಬದಲಾವಣೆಯು ಯಾವ ರೀತಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೈಗೊಳ್ಳುತ್ತದೆ ಎಂಬುದರ ಬಗ್ಗೆ ವಿವರಿಸುತ್ತದೆ. ಮೀನಿಂಗ್ ಆ್ಯಂಡ್ ಡೆಫಿನಿಷನ್. ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಇಟ್ ರೆಫರ್ಸ್ ಟು ದಿ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಹೈ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಟು ಲೋ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್. ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ರೆಫರ್ಸ್ to a population cycle that begins with a fall in the death rate, continues with a phase of rapid population growth, and includes a decline in the birth rate. This definition is according to G.E. Dolan. ಅರ್ಥ ಮತ್ತು ವ್ಯಾಖ್ಯಾನ. ಜನಸಂಖ್ಯಾ ಪರಿವರ್ತನೆ ಇದು ಹೆಚ್ಚಿನ ಜನನ ಮತ್ತು ಮರಣ ಪ್ರಮಾಣದಿಂದ ಕಡಿಮೆ ಜನನ ಮತ್ತು ಮರಣ ಪ್ರಮಾಣಕ್ಕೆ ರೂಪಾಂತರವನ್ನು ಸೂಚಿಸುತ್ತದೆ. ಈ ಸಿದ್ಧಾಂತವು ಜನಸಂಖ್ಯೆಯಲ್ಲಿನ ಪರಿವರ್ತನೆಯು ಪೂರ್ವ ಕೈಗಾರಿಕೆಯಿಂದ ಕೈಗಾರಿಕೀಕರಣಗೊಂಡ ದೇಶವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ವಿವರಿಸಲಾಗುತ್ತದೆ. G.E. ಡೋಲನ್ ರವರ ಪ್ರಕಾರ ಜನಸಂಖ್ಯಾ ಪರಿವರ್ತನೆಯು ಜನಸಂಖ್ಯಾ ಚಕ್ರವನ್ನು ಸೂಚಿಸುತ್ತದೆ. ಅದು ಸಾವಿನ ಪ್ರಮಾಣ ಕುಸಿತದೊಂದಿಗೆ ಆರಂಭವಾಗುತ್ತದೆ, ಒಂದು ಹಂತದ ಕ್ಷಿಪ್ರ ಜನಸಂಖ್ಯಾ ಬೆಳವಣಿಗೆಯೊಂದಿಗೆ ಮುಂದುವರಿಯುತ್ತದೆ ಮತ್ತು ಜನನ ದರದಲ್ಲಿನ ಕುಸಿತವನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ದಿ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಈಸ್ ದಿ ಥಿಯರಿ ವಿಚ್ ರೆಫರ್ಸ್ ಟು ದಿ ಡ್ರಾಸ್ಟಿಕ್ ಆ್ಯಂಡ್ ಹಿಸ್ಟೋರಿಕಲ್ ಶಿಫ್ಟ್ ಇನ್ ದಿ ಪಾಪ್ಯುಲೇಷನ್ ಫ್ರಮ್ ಹೈ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ಸ್, ಲೋ ಲೆವೆಲ್ ಆಫ್ ಎಜುಕೇಷನ್, ಹೆಲ್ತ್ ಕೇರ್, low standard of living, lack of Medicare, lack of knowledge, to the system of low birth and death rates with modernization, technologically equipped, well educated, well health facilities, etc. It is also defecting economy and its development as focusing on the changes in the population. ಜನಸಂಖ್ಯಾ ಪರಿವರ್ತನೆಯು ಹೆಚ್ಚಿನ ಜನನ ದರ ಮತ್ತು ಮರಣ ಪ್ರಮಾಣ
ಕಡಿಮೆ ಮಟ್ಟದ ಶಿಕ್ಷಣ, ಕಡಿಮೆ ಆರೋಗ್ಯ ರಕ್ಷಣೆ, ಕಡಿಮೆ ಜೀವನ ಮಟ್ಟ, ಮೆಡಿಕೇರ್ ಕೊರತೆ, ಜ್ಞಾನದ ಕೊರತೆ ಒಳಗೊಂಡ ಜನಸಂಖ್ಯೆಯಿಂದ ಕಡಿಮೆ ಜನನ ಮತ್ತು ಮರಣ ದರದ ಪ್ರಮಾಣ, ಆಧುನೀಕರಣ, ತಾಂತ್ರಿಕವಾಗಿ ಸುಸಜ್ಜಿತ ಸುಶಿಕ್ಷಿತ, ಉತ್ತಮ ಆರೋಗ್ಯ ಸೌಲಭ್ಯಗಳು ಇತ್ಯಾದಿ ತೀವ್ರ ಮತ್ತು ಐತಿಹಾಸಿಕ ಬದಲಾವಣೆಯನ್ನು ಉಲ್ಲೇಖಿಸುವ ಸಿದ್ಧಾಂತವಾಗಿದೆ. ಇದು ಜನಸಂಖ್ಯೆಯಲ್ಲಿನ ಬದಲಾವಣೆಗಳ ಮೇಲೆ ಕೇಂದ್ರೀಕರಿಸುವಂತೆ ಆರ್ಥಿಕ ಮತ್ತು ಅದರ ಅಭಿವೃದ್ಧಿಯನ್ನೂ ಸಹ ವಿವರಿಸುತ್ತದೆ. ಹಿಸ್ಟರಿ ಆಫ್ ದಿ ಥಿಯರಿ. The demographic transition is a theory that explains population changes over a period of time. This theory began with the interpretation of famous American demographer W. Thompson in 1929. He observed the transitions in death rates and the birth rates in modern societies over the past 200 years. The demographic transition theory is glorified that combined picture of population change in the countries. Whether or not it applies to less developed countries today remains to be seen. Similarly, observations on demographic patterns and population's growth potential around 1934 by Adolph Landry. In the 1940s and 1950s, Frank W. Notstein developed a more formal theory of demographic transition. ಸಿದ್ಧಾಂತದ ಇತಿಹಾಸ. ಜನಸಂಖ್ಯಾ ಪರಿವರ್ತನೆಯು ಕಾಲಾನಂತರದಲ್ಲಿ ಜನಸಂಖ್ಯಾ ಬದಲಾವಣೆಗಳನ್ನು ವಿವರಿಸುವ ಒಂದು ಸಿದ್ಧಾಂತವಾಗಿದೆ. ಈ ಸಿದ್ಧಾಂತವು 1929ರಲ್ಲಿ ಪ್ರಸಿದ್ಧ ಅಮೇರಿಕನ್ ಜನಸಂಖ್ಯಾಶಾಸ್ತ್ರಜ್ಞನಾದ ಡಬ್ಲ್ಯೂ ಥಾಮ್ಸನ್ ಅವರ ವ್ಯಾಖ್ಯಾನದಿಂದ ಪ್ರಾರಂಭವಾಯಿತು. ನಂತರ ಕಳೆದ 200 ವರ್ಷಗಳಲ್ಲಿ ಆಧುನಿಕ ಸಮಾಜದಲ್ಲಿ ಸಾವಿನ ಪ್ರಮಾಣ ಮತ್ತು ಜನನ ಪ್ರಮಾಣಗಳಲ್ಲಿನ ಪರಿವರ್ತನೆಯನ್ನು ಅವರು ಗಮನಿಸಿದರು. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತವನ್ನು ಅತ್ಯುತ್ತಮವಾಗಿ ವಿವರಿಸಲಾಗಿದೆ. ದೇಶಗಳಲ್ಲಿನ ಜನಸಂಖ್ಯಾ ಬದಲಾವಣೆಯ ಸಂಯೋಜಿತ ಚಿತ್ರಣವನ್ನು ನೀಡುತ್ತದೆ. ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಇದು ಅನ್ವಯವಾಗುತ್ತದೆಯೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತವನ್ನು ಈಗಾಗಲೇ ಹೇಳಿರುವಂತೆ ಮೊಟ್ಟಮೊದಲ ಬಾರಿಗೆ ಜನಸಂಖ್ಯಾಶಾಸ್ತ್ರಜ್ಞರಾದಂತಹ ಡಬ್ಲ್ಯೂ ಥಾಮ್ಸನ್ ಅವರು 1929ರಲ್ಲಿ ಪ್ರತಿಪಾದಿಸಿದರು. ತದನಂತರ ಅಡಾಲ್ಫ್ ಲ್ಯಾಂಡ್ರಿರವರು 1934ರ ಸುಮಾರಿಗೆ ಜನಸಂಖ್ಯಾ ಮಾದರಿಗಳು ಮತ್ತು ಜನಸಂಖ್ಯಾ ಬೆಳವಣಿಗೆಯ ಸಾಮರ್ಥ್ಯದ ಬಗ್ಗೆ ಇದೇ ರೀತಿಯ ಅವಲೋಕನಗಳನ್ನು ಮಾಡಿದರು. ತದನಂತರ 1940 ಮತ್ತು 1950ರ ದಶಕಗಳಲ್ಲಿ ಫ್ರಾಂಕ್ ಡಬ್ಲ್ಯೂ ನೋಟ್ಸ್ಟೈನ್ ಜನಸಂಖ್ಯಾ ಪರಿವರ್ತನೆಯ ಬಗ್ಗೆ ಹೆಚ್ಚು ಔಪಚಾರಿಕ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು. ಲೆಟ್ಸ್ ನೋ ಅಬೌಟ್ ದಿ ಫ್ರಾಂಕ್ ವಾಲೆನ್ ನೋಟ್ಸ್ಟೈನ್. ಫ್ರಾಂಕ್ ಡಬ್ಲ್ಯೂ ನೋಟ್ಸ್ಟೈನ್, an American demographer who was contributed significantly to science. He was the founder director of the population research at Princeton University and later president of the Population Council. Frank W.
ನೋಟ್ಸ್ಟೈನ್ ಬಗ್ಗೆ ಹೇಳುವುದಾದರೆ, ಇವರು ಅಮೆರಿಕಾದ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರಾಗಿದ್ದರು. ಅವರು ಜನಸಂಖ್ಯಾ ವಿಜ್ಞಾನಕ್ಕೆ ಮಹತ್ವದ ಕೊಡುಗೆ ನೀಡಿದ್ದರು. ಅವರು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಜನಸಂಖ್ಯಾ ಸಂಶೋಧನೆಯ ಸ್ಥಾಪಕ ನಿರ್ದೇಶಕರಾಗಿದ್ದರು ಮತ್ತು ನಂತರ ಜನಸಂಖ್ಯಾ ಮಂಡಳಿಯ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದರು. ಆಧುನಿಕ ಜನಸಂಖ್ಯೆಯ ಹಂತದ ಮೂಲಕ ಎಲ್ಲ ದೇಶಗಳು ಏಕೆ ಹಾದು ಹೋಗಬೇಕು ಎಂದು ಜನಸಂಖ್ಯಾ ಪರಿವರ್ತನೆಯ ಪರಿಕಲ್ಪನೆಯು ವಿವರಿಸುತ್ತದೆ. ಜನಸಂಖ್ಯಾ ಪರಿವರ್ತನೆಯು ಫಲವತ್ತತೆ ದರಗಳು ಬದಲಿ ಮಟ್ಟಕ್ಕೆ ಹೇಗೆ ಕುಸಿಯುತ್ತವೆ ಎಂಬುದನ್ನು ತೋರಿಸುವ ಒಂದು ಪ್ರಮುಖ ಪ್ರಕ್ರಿಯೆಯಾಗಿವೆ. ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಎಕ್ಸ್ಪ್ಲೇನ್ಸ್ why all the countries have to pass through the stage of the modern population. Demographic transition is the process that shows how fertility rates declines to replacement level. Conclusion. This is all about the basic knowledge of demographic transition theory. The historical evidence also provide and proved the changes in the population, which is explained in this demographic transition theory. So, it is very important concept to study and understand the demographic changes all over the world population. ಉಪಸಂಹಾರ. ಇದು ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತದ ಬಗೆಗೆ ಪರಿಚಯವಾಯಿತು. ಐತಿಹಾಸಿಕ ಪುರಾವೆಗಳು ಜನಸಂಖ್ಯೆಯಲ್ಲಿನ ಬದಲಾವಣೆಗಳನ್ನು ಸಹ ಸಾಬೀತುಪಡಿಸಿದವು. ಇದು ಈ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತದಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ವಿಶ್ವಾದ್ಯಂತ ಜನಸಂಖ್ಯಾ ಬದಲಾವಣೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದೆ. ಅದಕ್ಕಾಗಿ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತವು ಪೂರಕ ಅಧ್ಯಯನಗಳನ್ನು ಒದಗಿಸಿಕೊಡುತ್ತದೆ. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಮಾಹಿತಿ ಈ ಇಂಟ್ರೊಡಕ್ಷನ್ ಟು ದಿ ಥಿಯರಿ ಆಯಿತು. ನೆಕ್ಸ್ಟ್ ಸೆಷನಲ್ಲಿ ನಾವು ದಿ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆ್ಯಂಡ್ ಇಟ್ಸ್ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಅನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.